ಇವತ್ತಿನ ರೆಸಿಪಿ ಏನೆಂದರೆ ಪನ್ನೀರ್ ಮಸಾಲ, ಬಟರ್ ಮಸಾಲ. ಅದಕ್ಕೆ ನಾವು ಫಸ್ಟ್ ಈರುಳ್ಳನ್ನು ಕಟ್ ಮಾಡಬೇಕು, ಮತ್ತು ಬಾಯ್ಲಿಗೆ ಹಾಕಬೇಕು, ಮತ್ತು ಟೊಮೆಟೊನ್ನು ಬಾಯ್ಲಿಗೆ ಹಾಕಬೇಕು, ಎಣ್ಣೆ ಹಾಕಬೇಕು, ಜೀರಿಗೆ ಹಾಕಬೇಕು, ಮತ್ತು ಅದನ್ನು ಮಿಕ್ಸ್ ಮಾಡಬೇಕು, ಫ್ರೈ ಮಾಡಬೇಕು. ಮತ್ತು ಚೂರು ಕೊತ್ತಂಬರಿಯನ್ನು ಹಾಕಬೇಕು, ಮಿಕ್ಸ್ ಮಾಡಬೇಕು. ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು, ಹಸಿನ ಮಿಕ್ಸ್ ಮಾಡಬೇಕು. ಮತ್ತು ಚೂರು ಗೋಡಂಬಿ ಹಾಕಬೇಕು, ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸೈಡಲ್ಲಿ ಕೊತ್ತಂಬರಿಯನ್ನು ಕಟ್ ಮಾಡಿ ಇಡಬೇಕು. ಗ್ಯಾಸನ್ನು ಬಂದ್ ಮಾಡಬೇಕು. ಮತ್ತು ಈರುಳ್ಳಿಯನ್ನು ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ. ಪನ್ನೀರನ್ನು ಸ್ಕ್ವೇರ್ ಆಗಿ ಕಟ್ ಮಾಡಬೇಕು. ಇದು ಮಾಡಿಟ್ಟದ್ದನ್ನು ಮಿಕ್ಸರಿಗೆ ಹಾಕಬೇಕು. ಮತ್ತು ಬಾಯ್ಲಲ್ಲಿ ಚೂರು ಎಣ್ಣೆ ಹಾಕಬೇಕು. ಅದಕ್ಕೆ ಖಾರವನ್ನು ಮಿಕ್ಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಮಸಾಲ, 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀರನ್ನು ಹಾಕಬೇಕು. ಅದಕ್ಕೆ ಮಿಕ್ಸ್ ಮಾಡಬೇಕು ಸರಿಯಾಗಿ. ಮಾಡಬೇಕು ಸರಿಯಾಗಿ. ಗ್ಯಾಸನ್ನು ಲೋ ಫ್ಲೇವರಲ್ಲಿ ಇಟ್ಟುಕೊಳ್ಳಬೇಕು. ಆವಾಗ ಮಿಕ್ಸಿಯಲ್ಲಿ ಹಾಕಿದ್ದನ್ನು ಮಿಕ್ಸ್ ಮಾಡಬೇಕು. ಮತ್ತು ಬಟರ್ ಹಾಕಬೇಕು. ನೀವು ಬೇಕಾದರೆ ಬಟರ್ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಮತ್ತು ಅದರಲ್ಲೇನೆ ಈರುಳ್ಳಿ ಹಾಕಬೇಕು. ಪನ್ನೀರನ್ನು ಸೈಡಲ್ಲಿ ಇಟ್ಟುಕೊಳ್ಳಬೇಕು. ನೀವು ಬೇಕಾದರೆ ಪಲಾವ್ ಎಲೆಯನ್ನು ಹಾಕಬಹುದು. ಮತ್ತು ಚೂರು ಎಣ್ಣೆಯನ್ನು ಮಿಕ್ಸ್ ಹಾಕಬೇಕು. ಮತ್ತು 1 ಟೇಬಲ್ ಸ್ಪೂನ್ ಖಾರ ಹಾಕಬೇಕು. ಇನ್ನೊಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕಬೇಕು. 1.5 ಟೇಬಲ್ ಸ್ಪೂನ್ ಮಸಾಲ. ಅದನ್ನು ಮಿಕ್ಸ್ ಮಾಡಬೇಕು. ಮತ್ತು ಮಿಕ್ಸಿಗೆ ಹಾಕಿದ್ದನ್ನು ಅದಕ್ಕೆ ಚೂರು ಮೊಸರು ಹಾಕಬೇಕು. ಮತ್ತು ಅದನ್ನು ಮಿಕ್ಸಿಗೆ ಹಾಕಬೇಕು ಮೊಸರು ಹಾಕಿ. ಮತ್ತು ಇದಕ್ಕೆ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು. ಚೂರು ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ನೀರನ್ನು ಹಾಕಬೇಕು. ಅದಕ್ಕೆ ಅದು 5 ನಿಮಿಷ ಬಿಡಬೇಕು. ಪನ್ನೀರನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಚೂರು ನೀರು ಹಾಕಬೇಕು. ಲೋ ಫ್ಲೇವರಲ್ಲಿ ಇಡಬೇಕು ಗ್ಯಾಸನ್ನು. ಚೂರು ಬಟರ್ ಮಿಕ್ಸ್ ಮಾಡಬೇಕು. ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು. ಈಗ ನೀರನ್ನು ಹಾಕಬೇಕು. ನಮ್ಮದು ಹಾಕಿ ಆಯಿತು. ಮತ್ತು ಅದಕ್ಕೆ ಕೊತ್ತಂಬರಿ ಹಾಕಬೇಕು. ಅದಕ್ಕೆ ಚೂರು ಮೆಂತ್ಯ ಹಾಕಬೇಕು, ಒಣಮೆಂತ್ಯ. ಮತ್ತು ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಅದನ್ನು ಸೈಡಿಗೆ ನಿಮಗೆ ತಂದೂರಿ ಮಾಡೋಕ್ಕಿದ್ದೆ ಅದನ್ನು ಸಹ ಮಾಡ್ಬೋದು. ಚಪಾತಿ ಬೇಕಾದ ನಾವು
ಚಪಾತಿ ಮಾಡುತ್ತೇವೆ. ಮತ್ತು ಪನ್ನೀರ್ ಈಸ್ ರೆಡಿ. ಜಸ್ಟ್ ಸರ್ವ್ ಇಟ್ ಆ್ಯಂಡ್ ಈಟ್ ಇಟ್. ನಿಮಗೆ ಈ ಥರನೇ ರೆಸಿಪಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ರೆಸಿಪಿ ಬೇಕೋ ಅದನ್ನು ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಅದನ್ನು ಮಾಡ್ತೇವೆ. ನಮಗೆ ಒಬ್ಬರು ಕಮೆಂಟ್ ಹಾಕಿದರು ಪನ್ನೀರ್ ಮಾಡಿ ಅಂತೇಳಿ, ಅದಕ್ಕೆ ಪನ್ನೀರ್ ಮಾಡಿದ್ದೇವೆ. ನೆಕ್ಸ್ಟ್ ಏನು ಬೇಕು ಕಮೆಂಟ್ ಮಾಡಿ, ನಾವು ಮಾಡ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.